ಡೆಲಿವರಿಗೆ ಅವನ್ ಬೈಕ್ ತಗೊಳಕ್ಕೆ ಅವನೇ ಲಾಸ್ಟ್. ಕ್ಯಾನ್ಸಲ್. ಕಟ್. ಮಾಮ ಹೆವಿ ಎಕ್ಸ್ಪಲ್ಸ್ ಫೀಲ್ಸ್. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆಫೀಸ್ ಬೇಸ್ಮೆಂಟಿಂದನೇ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಹುಡುಗ ಇಲ್ಲಿದ್ದಾನೆ. ಸೊ ಇವತ್ತು ಸ್ಪೆಷಲ್ ವ್ಲಾಗ್, ಯಾಕಂದರೆ ವಿನಯ್ದು ಬೈಕ್ ಡೆಲಿವರಿ ಆಗ್ತಿದೆ. ಯಾವ ಬೈಕ್ ಅಂತ ನೀವೇ ನೋಡ್ತೀರಾ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಗಲ್ಲಿರುತ್ತೆ. ಸೊ ಲೆಟ್ಸ್ ಗೋ. ಹಾಯ್ ಗೈಸ್, ಸೊ ನೋಡಿ, ಶೋರೂಮ್ ರೀಚ್ ಆಗಿಬಿಟ್ಟಿದ್ದೀವಿ. ನಾನು, ಸುನೀಲ್ ಅವರು ಇಲ್ಲೇ ಇದ್ದಾರೆ, ಲೋಹಿತ್ ಅಲ್ಲೇ ಇದ್ದಾನೆ. ಸೊ ಯಾವಾಗ ನೀವು ತೊಗೊಂಡಿದ್ದು? ಮಂಡೇ ಡೆಲಿವರಿ ತೊಗೊಂಡ್ರು KLX. ಇವಾಗ ವಿನಯ್ ಕಾಯ್ತಾ ಇದ್ವಿ. ಸೊ ವಿನಯ್ ಓನರು, ಆದರೆ ಅವನಕ್ಕಿಂತ ಮುಂಚೆ ನಾವು ಬಂದಿದ್ದೀವಿ. ಏನು ಚಾಚಿ ಏನೋ ಅವನಕ್ಕಿಂತ ಮುಂಚೆ ನಾವು ಬಂದಿದ್ದೀವಿ. ಬಾಡ್ಕೊ ನನ್ನ ಮಗ ಯಾವಾಗಲೂ ಲೇಟು. ಒಂದು ದಿವಸ ಜಲ್ದಿ ಬಂದಿಲ್ಲ. ರೈಡ್ಗೆ ಹೋದಾಗಲೂ ಲಾಸ್ಟ್ ಅವನೇ ಬರೋದು. ಫಸ್ಟ್ ಅವನಿರಬೇಕು ಅಡ್ಮಿನ್ ಆಗ್ಬಿಟ್ಟು. ಸೊ ನೋಡಿ, ಅವನಿಗೆ ಬಟರ್ಫ್ಲೈಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬೈಕ್ ತಗೋತಾರೆ, ನಮಗಿದೆ. ಏನು ಲೋಹಿತ್, ಏನಮ್ಮ ಟ್ರೈ ಮಾಡ್ತೀಯಾ? ಟ್ರೈ ಮಾಡೋಣ. ನೋಡಿ ಗೈಸ್, ಫೈನಲಿ ವಿನಯ್ ಬಂದ. ಇವತ್ತಾದ್ರೂ ಬೇರೆ ಕಲರ್ ಹಾಕೊಂಡ್ಬರೋದಿಲ್ಲ, ನಾವು ಯಾವಾಗಲೂ ಬ್ಲ್ಯಾಕ್. ಕಂಗ್ರ್ಯಾಚುಲೇಷನ್ಸ್ ಮಾಮ. ನಮ್ದೇ UBS ಸ್ಟಿಕ್ಕರ್ ಹಾಕ್ಸ್ಬಿಡೋದು ಇವಾಗ. ತಂದಿರ ಮಾಮ ಏನು ಮಾತಾಡಲ್ಲ, ಅದಕ್ಕೆ ಟೆಸ್ಟ್ ಮಾಡೋಣ ಅಂತ. ನಂಗೆ ಕೊಟ್ಟರೆ ನಾನು ಮಾತಾಡಲ್ಲ ಅಂತ ಅದಕ್ಕೆ. ಅಯ್ಯೋ ಚಾಚಾ. ಹಾಂ, ಸೊ ಫಸ್ಟ್ ಟಾಸ್ಕ್ ವಿನಯ್ಗೆ ವೀಲಿ ಹೊಡಿಯೋದಂತ. ನಾನು ನಿನ್ನ ಗಾಡಿ ಮೇಲೆ ಕುತ್ಕೊಂಡ್ಮೇಲೆ ನನ್ನ ಗಾಡಿ ಮೇಲೆ ಕುತ್ಕೊಂಡು ನಿನಗೆ TVS XL ಥರ ಮಾಡಿಬಿಡಿದ್ದೀನಿ ನಾನು ಫುಲ್ಲು. ಒಂದು ನಿಮಿಷ, ಒಂದು 2 ಮಿನಿಟ್ಸ್ ಅಲ್ಲಿ ಫಿನಿಶ್. ಮಾಮ ಇದು ನಿಮಗೋಸ್ಕರ 1 to 1 ಕ್ಯಾನ್ಸಲ್ ಮಾಡಿದ್ದೀನಿ. ನಿಮಗೋಸ್ಕರ ಆನ್ ಡ್ಯೂಟಿ ಬಂದಿದ್ದೀನಿ ನಾನು. ಸಾರಿ ಬಾಯ್ಸ್, ವೀಕ್ ಡೇ ಇಟ್ಕೊಂಡಿದ್ದೀನಿ. ಗೈಸ್ ನೋಡಿ, ಲೋಹಿತ್ ಸುಮ್ಮನೆ ಹೈಟ್ ಚೆಕ್ ಮಾಡ್ತಾ ಇದ್ದಾನೆ. ಮೋಸ್ಟ್ಲಿ ಬುಕಿಂಗ್ ಮಾಡ್ಬೋದು ಅನ್ಸುತ್ತೆ. ಇಲ್ಲ KLX ಇಲ್ವೋ, ಬುಕಿಂಗ್ ಡಿಲೇ ಆಗುತ್ತಂತೆ, ಅದಕ್ಕೆ ಇದೇ ತೊಗೊಂಬಿಡೋಣ. ಗೈಸ್ ನೋಡಿ, ಚಾಚಾದ ಬೈಕು ಏನು ಮಾಡೋರು, ಸಕ್ಕದಾಗಿದೆ. ಕಲರು ಸಕ್ಕದಾಗಿದೆ. ನಾನು ಅಂದ್ಕೊಂಡೆ ಗ್ರೀನ್ ಕಲರ್ ಚೆನ್ನಾಗಿರತ್ತೆ ಅಂತ. ತಗೋಳು, ಮೈಕ್ ಇನ್ವೆಸ್ಟ್ ಮಾಡಿದ್ದೀನಿ. ಸೂಪರ್ ಆಗಿದೆ ಮಚ್ಚ. ಹಾಂ, ಹಿಂಗೆ ಓವರಾಲು ನಂಗೆ ಸೂಪರ್ ಆಗಿದೆ ಅನಿಸ್ತಾ ಇದೆ. 4 ದಿನ ಆಗಿದೆ ಗಾಡಿ ತೊಗೊಂಡು, ಅಷ್ಟು ಬೇಗ ಮಾಡಿಫಿಕೇಶನ್ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ನಮ್ಮ ಅಣ್ಣ. ಸುನಿಲ್ ನಮಗೆ ಟೆಸ್ಟ್ ರೈಡಿಗೆ ಕೊಟ್ಟಿದ್ದಾರೆ. ಒಂದು ವೀಲಿ ಟ್ರೈ ಮಾಡೋಣ ಏನಂತ. ಸ್ಯಾಮ್ ಸೈಡಿಂದ ಒಂದು ವೀಲಿ ಬರುತ್ತೆ. ನಮ್ಗೆ ಒಳಗಿದೆಯಲ್ಲೋ, ಹೆಲ್ಮೆಟ್ ಒಳಗಿದೆ. ಪರವಾಗಿಲ್ಲ ಮಚ್ಚ, ಹೆಲ್ಮೆಟ್ ಇಲ್ಲೇ ಮಾಡು. ಏನು ಬ್ಯೂಟಿಫುಲ್ ಆಗಿದೆ. ಸೂಪರ್ ಆಗಿದೆ ಮಾತ್ರ ಗಾಡಿ. ವಾವ್. ವಿನಯ್ ಯಾವ ಕಲರ್? ಗ್ರೀನ್ ಕಲರಾ? ಅವ್ನು ಗ್ರೀನು. ಓ, ಸಕ್ಕತ್ತಾಗಿದೆ ಬಾಮ, ಇಲ್ಲಿ ನೋಡು. ಏನು ಸ್ಟಾರ್ಟ್ ಆಗಿದೆ ತೋರಿಸು ನೋಡಿ. ಇಸ್ಮಾಯಿಲ್ ರೆಡಿ ಇದಿದೆ ಬಿಡು, ಮೈಕ್ ಇದೆ. ಸಾಕಾಗಿದೆ. ರೋಡ್ಗೆ ಎತ್ತೋ ನೋಡೋಣ. ನೈ, ಹೇಗೆ ಅನಿಸ್ತಾ ಇದೆ? ಇನ್ನೂ ತಗೋಬೇಕು. ಯಾವಾಗ ಡೆಲಿವರಿ? ಇನ್ನೂ 2-3 ವರ್ಕ್ ಕಾಲ್ ಇದೆ, ಟೆನ್ಷನ್ ಅಲ್ಲಿ ಇದ್ದೀನಿ ನಾನು. ಬೈಕ್ ಡೆಲಿವರಿ ತಗೊಳತ್ತಿಗೆ ಯಾರೋ ವರ್ಕ್ ಕೆಲಸ ಎಲ್ಲ ನೋಡ್ತಾರೆ. ನೋಡಿ ಗೈಸ್, ಹೆಂಗಿದಾನೆ ನಂಬರ್ ಪ್ಲೇಟ್ ಇಲ್ಲ. ಸಲ್ಲು ಭಯ್ಯ. ಕ್ರೇಜಿ ಆಗಿದೆಯಾ? ಓಕೆ ಗೈಸ್, ಇವಾಗ ನಾನು ಹೋಗ್ತೀನಿ, ನೋಡೋಣ ಹೆಂಗಿದೆ ಅಂತ. ಗೈಸ್ ನೋಡಿ, ಏನು ಸಾಕಾಗಿದೆ. OVM ಕಲರೇ ಸಾಕಾಗಿದೆ. ಅದೇ ಇದು ಬ್ಲಾಕ್ ಮಾಡಿದ್ರೆ ಸಾಕು. ವೆಯ್ಟ್ ಚೆನ್ನಾಗಿದೆ. ಬ್ಲಾಕ್ ನಾನು ತೋರಿಸ್ತೀನಿ, ಅವರೇ ಕಳಿಸಿದ್ದಾರೆ.
ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ಟೆಸ್ಟ್ ರೈಡ್ ಹಾಕೊಂಡ್ ಬರ್ತೀನಿ ತಡೀರಿ ಗೈಸ್. ಹಾಂ ವಿಯರ್ಡ್ ಫುಲ್ ರೈಟಿಗೆ ಆಕ್ಸಿಲೇಟ್ ಮಾಡಿದ್ರೆ ರೈಟಿಗೆ ಎಳಿತಾ ಇದೆ. ಹ್ಯಾಂಡ್ಲಲ್ಲೇ ಏನೋ ಟೈಟ್ ಇದೆ ಅನ್ಕೊಂತೀನಿ. ಅಂಡ್ ದೆನ್ ಇಟ್ ಫೀಲ್ಸ್ ಹೆವಿ ಆಸ್ ವೆಲ್. ಇಟ್ಸ್ ನಾಟ್ ಲೈಟ್ ವೆಯ್ಟ್. ಮೇ ಬಿ ಬಿಕಾಸ್ ನಾನು ಎಕ್ಸ್ಪಲ್ಸ್ ಓಡಿಸ್ತಾ ಇದ್ದೀನಿ. ಸೊ ನನಗೆ ಕಾರ್ ಆಟೋಮೆಟಿಕ್ ಆಗಿ ಹಿಂದೆ ಹೋಗ್ತದೆ ರೇರ್ ಫುಟ್ ಬೈಕಿಗೆ. ಸೊ ಸ್ಪೋರ್ಟ್ಸ್ ಬೈಕ್ ಓಡಿಸಿ ನನಗೆ ಒಂದು ಅಭ್ಯಾಸ ಇದಾಗ್ಬಿಟ್ಟು. It's not a direct fit. So he has used a stock a spring of this TLX, and he has drilled a hole here and he has put it. Approximately I got it around 700, 200 rupees labor I paid. It came around 900. If you want to buy like aftermarket ones, no, nothing is cheaper than 2,500. So what are the other mods that you did? The mods that I've done is I've dropped this by 1 inch. Here, this 1 inch, and I've replaced the foot pegs with KTM 390 Adventure 1, but it's not a direct fit, but it be done. This one costs 700 for the foot peg and 200 for the ರೈಟ್ lever. ಬರೀ ಲೆಫ್ಟ್ ಅಲ್ಲ ರೈಟ್ And it ಅಲ್ಲೋ works ಹಾಕ್ಬೇಕಿದು. well, because I've used this on my I've used this on my Impulse and also my Xpulse 210. It works amazing. It's cheap and best. If you compare other foot pegs in the market, if you want to get aftermarket once done, nothing is less than 2,500. This is a good deal. And also I've dropped the rear suspension by 1.5 inches. But I wouldn't want to show how it's done. If you want to get it done, DM me. My Instagram ID is Throttle Therapy 83. You can DM for me. This is for my daughter. I don't want to scare her because she's getting into ಅದೊಂದೇ ಟ್ವಿಸ್ಟ್ ಗೈಸ್. I want her to He's done all the mods, but his daughter is riding I it. don't want to scare her by having a tall seat height. Then she may end up not liking it all. So it's comfortable. I think she would be able to ride it. Let's see after a couple of months. ಟ್ಯೂನಿಂಗ್ ಮಾಡ್ತಾ ಇದ್ದೀನಿ ಇವಾಗ 230cc ಇರೋದು 260 ಮಾಡಿ 19 bhp ಇರೋದು 25 ಮಾಡ್ತಾ ಇದ್ದೀವಿ. ಯಾರನ್ನ ಬೇಕು ಅಂದರೆ ಯು ಕ್ಯಾನ್ ಕಮ್ ಆ್ಯಂಡ್ ಗೆಟ್ ಇಟ್ ಡನ್. No, it's not free. It's ಸಾಫ್ಟ್ವೇರ್ ಅಪ್ಡೇಟ್ ಅಷ್ಟೇ. ವೈಫೈ ಎಲ್ಲ ಕನೆಕ್ಟ್ ಆಗ್ತಿದೆ ಅಂತ ವೈಫೈ ಬ್ಲೂಟೂತ್ ಇದು ಮೇನ್ ಆಗಿ ಏನು ಇಶ್ಯೂ ರೆಕ್ಟಿಫೈ ಆಗುತ್ತಂದ್ರೆ ನೋಡಿ ಇದರಲ್ಲಿ ಫಸ್ಟ್ ಹಾಟ್ಸ್ಪಾಟ್ ಕನೆಕ್ಟ್ ಆಗಬೇಕಿಲ್ಲ ಅಂದ್ರೆ ಆಗೋದಿಲ್ಲ ಇದು. ಇದರಲ್ಲಿ ಬಂದ್ಬಿಟ್ಟು ಐಡ್ಲಿಂಗ್ ಜಾಸ್ತಿ ಇದೆ. ಇದೆಲ್ಲ ಐಡ್ಲಿಂಗ್ ಇಶ್ಯೂ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಆಮೇಲೆ ಇನ್ನೂ ಫುಲ್ ಸ್ಮೂತ್ ಆಗಿಬಿಡುತ್ತೆ. ಐ ಥಿಂಕ್ ದೇ ಆರ್ ಪುಟಿಂಗ್ ಸೆಮೈ ಸಿಂಥೆಟಿಕ್. ಒನ್ಸ್ ವಿ ರೀಪ್ಲೇಸ್ ಇಟ್ ಫುಲ್ಲಿ ಸಿಂಥೆಟಿಕ್ ನೋ ಸೊ ಗೈಸ್ ಇಬ್ಬರದು ಒಂದು ಕೊಡೋಡಿ ಆಮೇಲೆ ವಿನಯ್ ಇದು ಏನು ಪೋಸ್ಟ್ ಮಾಡಿ ನಾನೇನು ವಿನಯ್ ಹೇಳ್ತಿದ್ದಾನೆ, ಎಲ್ಲೋ ಪೋಸ್ಟ್ ಮಾಡಬೇಡಿ ಅಂತ, ಯಾಕಂದರೆ ಸರ್ಪ್ರೈಸ್ ಕೊಡೋಣ ಅಂತ ಇನ್ಸ್ಟಾಗ್ರಾಮ್ ಆಡಿಯನ್ಸ್. ಬಟ್ ನನಗೆ ಫ್ರೀಡಮ್ ಕೊಟ್ಟಿದ್ದಾನೆ. ಅವೆಲ್ಲ ಬೇಡ, ನಮ್ಗೆ ಡೆಲಿವರಿಗೆ ಒಂದು ಪೋಸ್ಟ್ ಮಾಡಿ. ಗೈಸ್ ಲೋಹಿತ್ ವಿನಯ್ ಸ್ವೀಟ್ಸ್ ಕೊಡಲಿಲ್ಲ, ಆದರೆ ಲೋಹಿತ್ ನಮಗೆ ಸ್ವೀಟ್ಸ್ ತಂದಿದ್ದಾನೆ. ವಿನಯ್ದು ಬೈಕ್ ಅಲ್ಲೇ ಇದೆ ನೋಡಿ, ಬ್ಯೂಟಿ. ಗೈಸ್ ಸುನಿಲ್ ಅವರೇ ಫುಲ್ ಡೆಮೋ ಕೊಡ್ತಾ ಇದ್ದಾರೆ. ಅನ್ಬಾಕ್ಸಿಂಗ್ ಮಾಮ. ಇವಾಗ ಡಿಸ್ಪ್ಲೇ ಬರುತ್ತೆ ನೋಡಿ, ಡಿಸ್ಪ್ಲೇ ಇದಾಗಬಾರ್ದು ಅಂತ ಮಾಮ. ಗೈಸ್ ಈ ಇದು ನಾವೇ ಎತ್ಬೋದಂತೆ ಕೈಯಾರೆ. ನಿಂಗೂ ಬ್ಯಾಟ್ರಿ ಡೌನ್ ತೋರಿಸ್ತಾರೆ, ಚೇಂಜ್ ಮಾಡ್ಕೊಂಡು. ಟೂ ಪ್ರೆಸ್ ಹೋಲ್ಡ್ ಇಟ್. ABS ಆಫ್. ಈ ಲೈಟ್ ಬಂದರೆ ಇದು ಆಫ್, ಇದು ಆನಲ್ಲಿ ಅದು ಓಕೆ, ಅದು ಮುಂದ್ಗಡೆ ಆನಲ್ಲಿರುತ್ತೆ, ಹಿಂದ್ಗಡೆ ಆಫ್ ಇರುತ್ತೆ. ತಿರುಗಿ ಹೋಗ್ಬೇಕಾದ್ರೆ ಜಸ್ಟ್ ಒನ್ ಪ್ರೆಸ್ ಇಟ್ಕೋ ಅಷ್ಟೇ. ಮಿಕ್ಕಿದೆಲ್ಲ ಏನಿಲ್ಲ, ಗೇರ್ ಹಾಕಿ ಏ ಲೋಹಿತ್ ಸೈಡಿಗೆ ಬರೋ, ಎಲ್ಲ ಹಾಕ್ತೀನಿ, ಈ ವಿಡಿಯೋನು ಹಾಕಿ. ಬ್ಯಾಟ್ರಿ ಹೆಂಗೆ ತೆಗೆಯೋದು ಅಂತಾನ. ಸಂಡೇ ಎವ್ರಿಥಿಂಗ್ ಟುಗೆದರ್ ಪುಟ್ ಒನ್ ಕರೋಸಿಲ್ಲ. ಇದು ಒಂದು ಈಗ ಮನೆಗೂ ಹಾಕೋಣ ಫುಲ್ ಗಾಡಿ ರೆಡಿಯಾಗಿದೆ ಗೈಸ್. ಓಕೆ ಗೈಸ್, ಬಟ್ಟೆ ಹಾಕಾಯಿತು.
ಮಿರರ್ ಚೆನ್ನಾಗಿದೆ ಕ್ವಾಲಿಟಿ ಇದೆ. ಅದನ್ನು ರೀಪ್ಲೇಸ್ ಮಾಡ್ತೀನಿ ಅದೇ ಫಸ್ಟ್ ಅನ್ಕೊಂಡಿದ್ದೆ ಬಟ್ ಆಫ್ಟರ್ ಸೀಯಿಂಗ್ ದ ಕ್ವಾಲಿಟಿ. ಮಾಮ ಮೈಕ್ ಬಾಯಿ ಹತ್ರ ಗೊತ್ತಾಯ್ತು. ಕೆಳಗಿಂದ ಫುಲ್ ಕವರ್ ಮಾಡಲ್ಲ ಬಿಕಾಸ್ ನೀವು ಟ್ರ್ಯಾಕ್ ಶೂಟ್ ಮಾಡ್ತೀರಲ್ವಾ, ಸೊ ಟ್ರ್ಯಾಕ್ ಮಾಡೋದು ಲಾಸ್ ಆಗುತ್ತೆ. ಓಕೆ ಓಕೆ ಹಾಂ ಪರವಾಗಿಲ್ಲ. ಓಕೆ ನಮ್ದೇನು ಸಿನಿಮ್ಯಾಟಿಕ್ ಏನಿಲ್ಲ, ಸುಮ್ಮನೆ ಸರ್ 1 2 3 ಆ್ಯಕ್ಷನ್. ಟೇಕ್ 1. ಓ ಸಾಕಾಯ್ತು. ಕ್ಯಾನ್ಸಲ್. ಕಟ್ 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 ಕಟ್. ಹಾಂ ಇಲ್ಲಿ ಸ್ವಲ್ಪ ಓಕೆ 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 KLX ಅನ್ಸುತ್ತೆ ಗೈಸ್. ಆ್ಯಕ್ಷನ್. ಓ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೇ ಸಾಕು ಬಿಡಿ. ಐ ಸ್ಟಾರ್ಟ್ ಮಾಡು. ಓ ಫುಲ್ ವೀಲಿ ಇವಾಗ ಗೋಯಿಂಗ್ ಫಾರ್ವರ್ಡ್ ಗೈಸ್. ಗಾಡಿ ಕಲರ್ ಮತ್ತೆ ಯಾರು direct ರೀಶೂಟ್. ಓ ಮಾಮ ಫುಲ್ ಎಟ್ಕ್ಸತ್ತೋ ಕಾಲು. ಹೋಗ್ಬಿಡ್ಲ? ಇಲ್ಲ ಇಲ್ಲ ಬೇಡ. ಮಾಮ ಪೇಮೆಂಟ್ ಮಾಡ್ಬಿಟ್ಟು ಹೋಗೋ. ಓಕೆ ನಿಂಬೆಹಣ್ಣೆಲ್ಲ ಇಲ್ಲ ಕಣೋ, ಇಲ್ಲಿ ಮನೆಗೆ ಹೋಗಿ ಮಾಡಬೇಕು. ನಿಂಬೆಹಣ್ಣು. ಬಿಡತ್ತೆ ಅದು ಲೋಯ್ತು. ಮಾಡಿದೆಯಲ್ಲ. ನಿಂಬೆಹಣ್ಣು ಇಲ್ಲ ಕೇಳೋದು ಹೋಗ್ತೀಯಾ? ಓಕೆ 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 ಡನ್. ಟೂ ಮಚ್ ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನು ಹೋಗ್ತಾ ಇರೋದೆ ಮನೆಗೆ ನಾವು. ವಿನಯ್ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಟಿ ಶರ್ಟ್ ಕ್ಯಾಪ್ ಎಲ್ಲ ತಗೊಳ್ಳೋಣ. ನೋಡೋಣ ಟಾಪಿಕ್ ಚೇಂಜ್ ಮಾಡ್ತೇನೆ. ಸಂಡೇ ಹೋಗ್ತಿದ್ದೀವಲ್ಲ ಅದಕ್ಕೆ ಏನಿಲ್ಲ ಡಿನ್ನರ್ ಹೋಗೋಣ. ಡಿನ್ನರಾ? ಸಂಡೇ ವಿಲ್ ಗೋ ಫಾರ್ ಸನ್ಸೆಟ್. ಚಾಚಾದು ಎಣ್ಣೆ ನಂದು ಊಟ. ನಿಮ್ದು ಓಕೆನಾ? ಪ್ಲೀಸ್ ವಿಡಿಯೋ ಓಕೆ ಸರ್. ನಂದು ಲಾಗೌಟ್ ಆಯಿತು. ನಂದು ಇಲ್ಲೇ ಆಯ್ತು ಹೋಗೋ. ಗೈಸ್ ಬೈಕ್ ರೆಡಿ ಆಯಿತು. ಮಾಮ ಏನು ಎಕ್ಸಿಟ್ ಇವಾಗ? ಫಾರ್ಮಾಲಿಟೀಸ್ ಎಲ್ಲ ಹಾಕ್ಲಿಲ್ಲ. ಅದು ಕೊಡ್ಬಿಡಿ. ಟೆಸ್ಟ್ ರೈಡ್ ಎಲ್ಲ ಮಾಡಬೇಕಲ್ಲ ನಾವು. ನಾವು ಬಾಯ್ ಲೀವಾ ಏಯ್ ಒಂದು ವಾಕಿಂಗ್. ಟೆಸ್ಟ್ ರೈಡ್ ಮಾಡೋಣ ತಡೀರಿ. ನಮ್ದು ಅದು ಏನು ಡಿಫ್ರೆನ್ಸ್ ಇಲ್ಲ. ನೋಡೋಣ. ಗ್ರೀನ್ ಕಲರ್ ಬೇರೆ ಥರ. ಗೈಸ್ ಇದೇ ನನ್ನ ಡ್ರೀಮ್ ಬೈಕ್. ನನ್ನ ವೈಫ್ ಇವಾಗ ನೋಡ್ತಾ ಇರ್ತಾಳೆ ವ್ಲಾಗ್. ಸ್ಪೋರ್ಟ್ ಪರ್ಸನ್ ಇಷ್ಟನಾ? ನೇಕಡ್ ಸ್ಪೋರ್ಟ್ಸ್ ಇಲ್ಲ ಬಟ್ ದಿಸ್ ಇಸ್ ಮೈ ಡ್ರೀಮ್ ಬೈಕ್ ಸ್ಪೋರ್ಟ್ಸಲ್ಲಿ. ಸೊ ಯಾ ಡಿಯರ್ ವೈಫಿ, ಇಫ್ ಯು ವಾಚಿಂಗ್ ZX 10R ನೋಡು, ಯೋಚನೆ ಮಾಡು. ಇದು ನೋಡಿ E20 ವೇರಿಯಂಟ್. ಇದು E20 ಕಂಪ್ಯಾಟಬಲ್. ನಿಂಗೆ ಅದು ಇಷ್ಟ ಇಲ್ಲ ಅಂದರೆ Z900 ಓಕೆನಾ? ಇಲ್ಲ ಅಂದರೆ KLX 230. ಬ್ಯಾಟ್ರಿಯಾ? ಏನು ಬ್ಯಾಟ್ರಿ? ಓ ಬ್ಯಾಟ್ರಿ ವೀಕ್. ಇಷ್ಟೇ ಅಲ್ಲ, ಬರೇ ಫ್ಯೂಲು ಸ್ಪೀಡ್ ಅಷ್ಟೇ. ಟೈಮ್ ಸೆಟ್ ಮಾಡ್ಕೊಂಡು ಮತ್ತೆ ರೀಸೆಟ್ ಅಲ್ಲಿ ಏನು ಸರ್? ಇದು ಕ್ರೂಸ್ ಕಂಟ್ರೋಲ್ ಎಲ್ಲಿ ಬರೋದು ಗೈಸ್? ನೋಡಿ ನಾಬಿ ಟೈರ್ಸ್ ಹಾಕಿದ್ರೆ ಏನು ಸಾಕಾಗಿರುತ್ತೆ. ರೋಡ್ ಲೀಗಲ್ ವರ್ಷನ್. ರೋಡ್ ಇಲ್ಲಿಗಲ್ಲ ಇದು. ರೋಡ್ ಇಲ್ಲಿಗಲ್ಲ. ರೋಡ್ ಲೀಗಲ್ ಅಲ್ಲ ಇದು. ಸೊ ಮೀಟೋ ಇಲ್ಲ ಏನೂ ಇಲ್ಲ. ವರ್ಸಿಸ್ ನೋಡಿ ಗೈಸ್ ಹಿಂಗಿದೆ. ನಾಬಿ ಟೈರ್ಸ್ ಹಾಕಿದರೆ ಮೆಂಟಲ್ ಲುಕ್. ಸೊ ಮೈಕ್ ಹಾಕಿರೋದಕ್ಕೆ ಹೋಪ್ಫುಲಿ ಟ್ರಾಫಿಕಲ್ಲಿ ಕೇಳಿಸುತ್ತೆ ಅನಿಸುತ್ತೆ. 230 RS ಇಲ್ಲೇ ಇದೆಯಲ್ಲ ರೋಡ್ ಇಲ್ಲಿಗೆಲ್ಲೋ. RS ರೋಡ್ ಬಂದ ನೋಡು ಬಾಯ್ಸ್. ಸೇಮಾ? ಹಂಗಾರೆ ಅದು ಕಾಮನ್ ಇಶ್ಯೂ ಅನ್ಸುತ್ತೆ. ಆರ್ ಮೇ ಬಿ ಇಟ್ಸ್ ನಾಟ್ ಅ ಇಶ್ಯೂ. ಓ ಆಯಿತು, ಟೆಸ್ಟ್ ರೈಡ್ ಆಯಿತು ಗೈಸ್ ವಿನಯ್ದು. ಇವಾಗ ನೆಕ್ಸ್ಟು ಲೋಯ್ತ್ ಹೋಗ್ತಾನೆ. ಲೋಯ್ತ್ ಹೋಗಪ್ಪ. ಡಿಫ್ರೆನ್ಸ್ ಅಂದ್ರೆ ರೀಲ್ ಬಂದಿತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ. ಏನು ರೀಲ್ಲ? ಹೌದಾ, ಏನೇನೋ ಸ್ಟಿಕ್ಕರ್ ಹಾಕ್ಬೇಕು ಅಂತ, ರೆಡ್ ಕಲರ್ ರಬ 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 ಅಂತಲ್ಲ ಸೈಲೆನ್ಸ್ ಇರ್ಮಲ್ಲ, ಅದು ಹಾಕ್ಸ್ಬೇಡ 2 ಗಾಡಿಗೂ. ಇದು ನಮ್ಮದೇ ಗಾಡಿ. ನಮ್ಮದೇ ಗಾಡಿ. ಓ ಇಲ್ಲಿ ಒಂದು ಸ್ಟಿಕ್ಕರ್ ಮಿಸ್ಸಿಂಗು, ಇದಕ್ಕಿಲ್ಲ ನೋಡಿ ಗೈಸ್, ಇದು ಸುನಿಲ್ ಅವ್ರದ್ದು, ಇದು ವಿನಯ್ದು. ಫುಲ್ UBRಗೆ ಇವಾಗ ಇವೆರಡು ಗಾಡಿ.
ಫುಲ್ ವೀಲಿ ಹೊಡಿಯೋರೆ. ಹೆವಿ ಸೈಕಲ್ಲು. ಅಮ್ಮ ಹೆವಿ ಎಕ್ಸ್ಪಲ್ಸ್ ಫೀಲ್ಸ್. ಅಲ್ಲಿದೆ ನೋಡಿ ನಮ್ದು ಎಕ್ಸ್ಪಲ್ಸ್. ಶೋರೂಮ್ ಅಲ್ಲಿದೆ. ಸುನೀಲ್ ಅವರು ಇಲ್ಲೇ ಕಾಲ್ ತಗೋತಾ ಇದ್ದಾರೆ. ಕ್ಯಾಮ್ರಾ ಆನ್ ಮಾಡು ಅಂದ್ರು, ನಾನು ಫ್ರೇಮಲ್ಲಿ ಬಂದ್ಬಿಟ್ಟೆ. ಸೇಕ್ ಆಗೋದ್ರು. ನೋಡಿ ಈ ಥರ ಎಲ್ಲ ಡೆಡಿಕೇಶನ್ ಫ್ರೈಡೆ. ಓಕೆ ಗೈಸ್, ಟೈಮ್ ಟು ಎಂಡ್ ದ ವ್ಲಾಗ್. ಕಂಗ್ರ್ಯಾಚುಲೇಷನ್ಸ್ ವಿನಯ್. ಖುಷಿ ಆಯ್ತು. ಗೈಸ್ ಏನು ಟ್ರೀಟೇ ಕೊಟ್ಟಿಲ್ಲ ಗೈಸ್. ಸಂಡೇ ನೋಡಿ ಇವನಂತ ಕಂಜೂಸ್ ನನ್ನ ಮಗನ್ನ ನಾನು 43 ವರ್ಷದ ಕರಿಯರ್ ಅಲ್ಲೇ ನೋಡಿಲ್ಲ. ಕಟ್ಬಿಟ್ಟಿದ್ದಾರೆ. ಸರಿ ಒಂದು ಪೆಪ್ಸಿ ಕೊಡ್ಸೋ ಅಂದ್ರೆ ದುಡ್ಡಿಲ್ಲ ಅಂತ ಇದ್ದಾನೆ. ಯಾಕೆ ಅಂದ್ರೆ ಸಂಡೇ ಅಂದ್ರೆ ಯಾರು ಸಂಡೇ ಬೇಡ ಅಂತ ಸಂಡೇ ಅಂತಾನೆ ಸಂಡೇ ಸ್ಪೆಷಲ್ ಟ್ರೀಟ್ ಎಲ್ಲರೂ ಬರಬೇಕು. ಬನ್ನಿ ಯಾರ್ಯಾರೆಲ್ಲ ಬಾಡುಟ ಇದೆ ಗೈಸ್. ನಮ್ ಜೊತೆ ರೈಡ್ ಮಾಡೋರ್ಗೆಲ್ಲ ಗೊತ್ತು. ಲಾಸ್ಟ್ ಬರೋದು ಬಡ್ಡಿ ಮಗ ಇವನೇ. ಇವತ್ತು ಡೆಲಿವರಿಗೆ ಅವನ್ ಬೈಕ್ ತಗೊಳಕ್ಕೆ ಅವನೇ ಲಾಸ್ಟ್. ಏನ್ ಮಾಡೋಣ. ಲೇಟ್ ಲತೀಫ್, ಒನ್ಸ್ ಲೇಟ್ ಲತೀಫ್, ಆಲ್ವೇಸ್ ಲೇಟ್ ಲತೀಫ್. ಓಕೆ ಬಾಯ್ಸ್. ಓಕೆ ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಂಡೇ ಸಿಗೋಣ. ಬರ್ತಿಲ್ಲ, ನಾನು ಟ್ರೈಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಚೆನ್ನಾಗಿ ನಮ್ಮ ಜೊತೆ